ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಬಣ ಬಡಿದಾಟ ಇತ್ತು. ಈಗ ಅದು ಬೀದಿ ಕಾಳಗವಾಗಿ ಮಾರ್ಪಟ್ಟಿದೆ. ಹಾದಿ ಬೀದಿ ರಂಪ ಅಂತಾರಲ್ಲ ಹಂಗಾಗಿದೆ. ಇಷ್ಟು ದಿನ ಒಳಗೊಳಗೆ ಕುದಿತಾ ಇದ್ದ ಜ್ವಾಲಾಮುಖಿ ಇದೀಗ ಸ್ಫೋಟವಾಗಿದೆ. ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣಗಳು ಪ್ರತ್ಯೇಕ ಸಭೆ ಮಾಡಿ ಮಾತಿನ ಮತಾಪನ್ನ ಸಿಡಿಸಿವೆ. ನಿನ್ನೆ ದೆಹಲಿಗೆ ಹೋಗಿ ಬಂದಂತಹ ವಿಜೇಂದ್ರ ಯಡಿಯೂರಪ್ಪ ನಿವಾಸದಲ್ಲಿ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿದರು. ಯತ್ನಾಳ್ ವಿರುದ್ಧ ಕ್ರಮಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಡಿಸೆಂಬರ್ 11ಕ್ಕೆ ದಾವಣಗೆರೆಯಲ್ಲಿ ಸಭೆ ಮಾಡೋದಕ್ಕೆ ತೀರ್ಮಾನಿಸಿದರು. ಇನ್ನು ಯತ್ನಾಳ್ ಬಾಯಿ ಮುಚ್ಚಿಸುವ ಶಕ್ತಿ ನನಗಿಲ್ಲ ಅನ್ನೋದನ್ನ ವಿಜೇಂದ್ರ ಅವರು ಒಪ್ಕೊಂಡಿದ್ದಾರೆ. ನಾನು BSY ಮಗನಾಗಿದ್ದೇ ತಪ್ಪ ಅಂತ ಭಾವುಕರಾಗಿದ್ದಾರೆ. ಇದಕ್ಕೆ BSY ಕುಟುಂಬ ದೇಶದಲ್ಲೇ ಪ್ರಾಮಾಣಿಕ ಕುಟುಂಬ, ವಿಜೇಂದ್ರ ಅಪ್ಪಟ ಚಿನ್ನ ಅಂತ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಜೇಂದ್ರ ಹೊಂದಾಣಿಕೆ ರಾಜಕಾರಣಿ, ಇದಕ್ಕೆ ನನ್ನ ಬಳಿ ದಾಖಲೆ ಇದೆ ಅಂತಕ್ಕಂಥ ಬಾಂಬ್ ಅನ್ನು ಸಿಡಿಸಿದರು. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ವಿಜೇಂದ್ರ, ತಡ ಯಾಕೆ ಮಾಡ್ತಾ ಇದ್ದೀರಾ, ಅದೇನು ದಾಖಲೆ ಇದೆಯೋ ಬಿಡುಗಡೆ ಮಾಡಿ ಅಂತ ಸವಾಲು ಹಾಕಿದ್ರು. ಆತ ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆ ನಡೆಸಿದ ಯತ್ನಾಳ್ ಟೀಮ್ ಕೌಂಟರ್ ಕೊಟ್ಟಿದೆ. ವಿಜೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅನ್ಕೊಂಡ್ರೆ ತಪ್ಪಾಗ್ತದೆ. ದಿನ ಬೆಳಗಾದ್ರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ತಾ ಇರೋದು ಕ್ಷಮ್ಯ ಅಪರಾಧ. ಇವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ, ಅದರ ಕಾರ್ಯಕರ್ತರು ಖಂಡಿತ ಇದೆ. ಆದ್ರೆ ಯಡಿಯೂರಪ್ಪನವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವರು ಏನ್ ಮಾತನಾಡ್ತಾ ಇದ್ದಾರೆ. ಬರುವಂತ ದಿನಗಳ ಉತ್ತರನ ಕೊಡ್ತೇನೆ. ನಾನು ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ವರಿಷ್ಠರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಕುಟುಂಬ ಅಂದ್ರೆ ಯಡಿಯೂರಪ್ಪನವ್ರ ಕುಟುಂಬ. ವಿಜಯೇಂದ್ರ ಅಂತೂ ಬಂಗಾರ ಇದ್ದಂಗೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಕುಟುಂಬಶಾಹಿ ವಿರುದ್ಧ ಹೋರಾಟ ಮಾಡ್ತಾರೆ, ಒಬ್ಬ ಒಳ್ಳೆಯ ನಾಯಕ ಇಡೀ ದೇಶಕ್ಕೆ ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನೀವು ಅಡ್ಜಸ್ಟ್ಮೆಂಟ್ ಹೆಂಗದಿರೋ ಅನ್ನೋದಕ್ಕೆ ನನ್ನ ಕಣ್ಣು ಮುಂದೆನೇ ನಾವು ಒಂದು ಹೋರಾಟ ಮಾಡಕತ್ತಿದ್ದೀವಿ. ಈ ರಾಜ್ಯದ ಅಧ್ಯಕ್ಷ ನಾವು DK ಶಿವಕುಮಾರ್ ಕಡೆ ಒಂದು 20 ತನ್ನ ಲೆಟರ್ಗಳು ಸಹಿ ಮಾಡಿಸ್ಕೋತ ನಮ್ಮ ಕಣ್ಣು ಮುಂದೆ. ಹೋರಾಟದ ಬಾಯಿಯಲ್ಲಿದ್ದೀವಿ. ಹೊಂದಾಣಿಕೆ ಯಾರು ವಿಡಿಯೋ ಬಿಡ್ಲಿಕ್ಕೆ ಮಾಡಲ್ಲ ವಿಜೇಂದ್ರ ಅವ್ರೆ, ಸುಮ್ಮನೆ ಇದ್ರೆ ಅಷ್ಟೇ ಚಲೋ. ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಶುಭ ಮುಹೂರ್ತಕ್ಕೆ ಕಾಯಕ್ ಹೋಗ್ಬೇಡಿ. ಏನೇ ದಾಖಲೆ ವಿಡಿಯೋಗಳಿದ್ರು ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಅವರ ಹೆಗಲ ಮೇಲೆ ಗನ್ನನ್ನ ಇಟ್ಟು ಗುಂಡ ಹಾರಿಸ್ತಕ್ಕಂತ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ. ಇದು ಯಾವ್ದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜೇಂದ್ರನ ಬದಲಾವಣೆ ಮಾಡಬಹುದು ಅಂತ ಅದರ ಭ್ರಮೆನಲ್ಲಿದ್ರೆ ಅವ್ರು ಯಾರಿಗೂ ಕೂಡ ಒಳ್ಳೆ ಸುದ್ದಿ ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಇರೋದು ಎಷ್ಟು 4 ಜನ, ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ. ಇರೋ 4 ಜನ 11ನೇ ತಾರೀಕು ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದೀವಿ. ಅಂದು ನಿರ್ಣಯ ಮಾಡ್ತೀವಿ, ಉಚ್ಚಾಟನೆ ಮಾಡಿದ್ರೆ ಮುಂದೆ ಏನು ಮಾಡಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ. ಈ ದುಷ್ಟ ಶಕ್ತಿಗಳ ನಿವಾರಣೆ ಆಗಬೇಕು. ಯಾರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಈ ದುಷ್ಟ ಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. 10ನೇ ತಾರೀಕು ದಾವಣಗೆರೆಯಲ್ಲಿ ಪಕ್ಷವನ್ನು ಬಲಪಡಿಸಬೇಕು, ಇನ್ನೊಂದು ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ. ನಾವು ಏನೇನು ಗಡಿಬಿಡಿ ಮಾಡಿದಿರಿ ಅಂತ ಹೇಳುವಂತ ಸಂದರ್ಭ ಇದಲ್ಲ. ಸಿದ್ದರಾಮಯ್ಯನ ಜೊತೆಗೋ DK ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ. ಹುಷಾರ್. ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ಬೇಕಾ? ಯತ್ನಾಳ್ರ ಹೇಳಿದ್ರು ಅವನು ಯಾವನೊಬ್ಬನ ಹೆಸರನ್ನ ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಈ ಬಿಜೆಪಿಯವ್ರ ಕತೆ ಹೆಂಗಿದೆ ಅಂದರೆ, ವಿಧಾನಸಭಾ ಎಲೆಕ್ಷನ್ ಸೋತರು, ಅಧಿಕಾರ ಕಳ್ಕೊಂಡ್ರು. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಿರೀಕ್ಷಿತ ಫಲಿತಾಂಶ ಇವ್ರಿಗೆ ಬರಲಿಲ್ಲ. ರಾಜ್ಯದಲ್ಲಿ ಮೊನ್ನೆ ಬೈ ಎಲೆಕ್ಷನಲ್ಲಿ 3 ಸೋತರು. ಇಂಥ ಸಂದರ್ಭದಲ್ಲಿ ಇನ್ನೂ 3.5 ವರ್ಷ ಟೈಮ್ ಇದೆ. ಪಕ್ಷವನ್ನು ಕಟ್ಟೋಣ, ಸಂಘಟನೆ ಮಾಡೋಣ, ಎಲ್ಲ ನಾಯಕರು ಒಗ್ಗಟ್ಟಾಗಿರೋಣ, ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋಣ ಅಂತಕ್ಕಂಥ ಮನಸ್ಥಿತಿ ಯಾರಲ್ಲೂ ಇಲ್ಲ. ಒಂದು ಕಡೆ ವಿಜೇಂದ್ರ ಬಣ ಅಂತೆ, ಇನ್ನೊಂದು ಕಡೆ ಯತ್ನಾಳ್ ಬಣ ಅಂತೆ. ಯಾವ ಪುರುಷಾರ್ಥಕ್ಕೆ? ಈಗ ಚುನಾವಣೆ ಡಿಕ್ಲೇರ್ ಮಾಡಿದ್ರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಶಕ್ತಿನೇ ಇಲ್ಲ. ಮಹಾರಾಷ್ಟ್ರ ಫಲಿತಾಂಶವನ್ನು ನೋಡಿ ಒಂದ್ಸರ್ತಿ, ಮಹಾರಾಷ್ಟ್ರ ಫಲಿತಾಂಶಕ್ಕೆ ಕಾರಣ ಏನು ಅಂತ ನೋಡಿ, ಅದು ನಮ್ಮ ರಾಜ್ಯದಲ್ಲಿ ಯಾಕಾಗಲ್ಲ ಅಂತಕ್ಕಂಥ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಥರ ಬಣ ಬಡಿದಾಟದಿಂದ ಏನೂ ಪ್ರಯೋಜನ ಇಲ್ಲ. 136 ಇತ್ತು, ಅವ್ರ ಶಕ್ತಿಗ 138 ಆಗಿದೆ. ನೀವು ಅವ್ರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ಕಾಂಗ್ರೆಸ್ ಅವ್ರನ್ನ ಅವರ ಮುಂದೆ ಸಿಕ್ಕಿರೋ ಸಮಯದಲ್ಲಿ ಸಂಘಟನಾತ್ಮಕವಾಗಿ ನೀವು ಹೋರಾಟವನ್ನು ಮಾಡಬೇಕಾದವರು ಅದನ್ನು ಮರ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವು ಎದುರಿಸ್ತೀರಾ. ಅದಕ್ಕೆ ಸಿದ್ಧರಾಗಿರಿ, ಅಷ್ಟು ಮಾತ್ರ ಹೇಳ್ಬೋದು. ಹೈಕಮಾಂಡ್ನ ಮೌನ ಕೂಡ ನನಗೆ ವಿಪರೀತವಾದ ಆಶ್ಚರ್ಯ ತರ್ತಾ ಇದೆ. ಈಗಲ್ಲ, ಯಡಿಯೂರಪ್ಪನವ್ರು CM ಆಗಿದ್ದಾಗಿಂದನೂ ಯತ್ನಾಳ್ ಕಿರಿಕಿರಿ ಇದ್ದೇ ಇದೆ. ನೀವೇನೂ ಕ್ರಮ ತಗೊಂಡಿಲ್ಲ. ಗೊಂಬೆ ಆಡಿಸೋರು ಬೇರೆಯವರ ಇರಬೇಕಾದ್ರೆ ಅವ್ರು ತಾನೇ ಹೆಂಗೆ ಮೌನವಾಗಿರೋದಕ್ಕೆ ಸಾಧ್ಯ ಅಂತ ಅನುಮಾನ ರಾಜ್ಯದ ಜನರಿಗೆ ಬಂದಿದೆ ಅಷ್ಟೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಲಾವಾರಸ ಕೊತ ಕುದಿತಾ ಇದೆ. ಇದರ ಶಮನಕ್ಕಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿಯೋಗ ಕೂಡ ಹೈಕಮಾಂಡ್ ಕದ ತಟ್ಟಿದೆ. ವಿಜೇಂದ್ರ ಯತ್ನಾಳ್ ಅವರನ್ನ ಕೂರಿಸಿ ಮುಖಾಮುಖಿ ಮಾತನಾಡಿಸಿ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ ಕೋರಿದೆ.
ಇನ್ನು ವಕ್ಫ್ ವರದಿ ನೆಪದಲ್ಲಿ ಯತ್ನಾಳ್ ಬಣ ನಾಳೆ ಹೈಕಮಾಂಡ್ ಭೇಟಿಗೆ ತಯಾರಿ ನಡೆಸಿದೆ. ವಿಜೇಂದ್ರ ಬಣದ ವಿರುದ್ಧ ದೂರು ಕೊಡೋದಕ್ಕೆ ಸಜ್ಜಾಗಿದೆ. ಆದರೆ ಇದಕ್ಕೆ ಹೈಕಮಾಂಡ್ ಅವಕಾಶ ಕೊಡುತ್ತಾ ಇಲ್ವಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಅಶೋಕ್ ಮತ್ತು ಸಿಟಿ ರವಿ ಎಚ್ಚರಿಕೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಮಧ್ಯೆ ಬಣ ಸಂಘರ್ಷದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡದ ಯಡಿಯೂರಪ್ಪ ಅಮಾವಾಸ್ಯೆ ಪ್ರಯುಕ್ತ ಮನೆ ದೇವರ ಮೊರೆ ಹೋಗಿದ್ರು. ಎಲ್ಲ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ, ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು. ಮತ್ತೆ ನಾಳೆ ಬಿಡಿ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿ ಒಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬಡಕತ್ತೆ ಹೊಡಿಬಾರ್ದು. ನನಗೆ ಮನೆಯೊಂದು ಎರಡು ಬಾಗ್ಲಿಲ್ಲಪ್ಪ. ನನಗೆ ಜನಾರ್ದನ್ಡಿಗೆಲ್ಲ ಒಂದೇ ಬಾಗ್ಲೇ ಇರೋದು. ನಮ್ದು ಒಂದೇ ಬಾಗ್ಲು. ನಮ್ದು ಈಗ ಕಾಂಗ್ರೆಸ್ ಅಲ್ಲಿ ಎಷ್ಟು ಗುಂಪಿದೆ? ನಮ್ದೊಂದು ರಾಷ್ಟ್ರೀಯ ಪಕ್ಷ. ಎಲೆಕ್ಷನ್ಸ್ ಇತ್ತು, ಎಲೆಕ್ಷನ್ ಆಗಿದೆ. ಈಗ ಎಲ್ಲರಿಗೂ ಡೆಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಅಲ್ಲಿ ಕೂತು ಮಾತಾಡಿ ಎರಡು ಬಣಗಳು ಏನಿದೆ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರಿಗೆ ಏನು ತಿಳಿ ಹೇಳಬೇಕೋ ಹೇಳಿ ಸರ್ ಮಾಡ್ತಾರೆ. ಆ ಪೂರ್ಣ ವಿಶ್ವಾಸ ನನಗಿದೆ. ನಾವೆಲ್ಲರೂ ಒಂದು ದೋಣಿಲಿ ಕೂತಿರ್ತೀವಿ. ದೋಣಿ ತೂತಾದರೆ ದೋಣಿಲಿದ್ದವರು ಎಲ್ಲರೂ ಮುಳುಗ್ತಾರೆ. ಯಾರೋ ಈಜು ಬಂದವರು ಕಷ್ಟಪಟ್ಟು ದಡ ಸೇರ್ಬೋದು, ಆದರೆ ದೋಣಿಲಿದ್ದವರೆಲ್ಲರೂ ಮುಳುಗ್ತಾರೆ. ಹಾಗೆ ಪಾರ್ಟಿ ಅನ್ನೋದು ಒಂದು ದೋಣಿ. ತೂತು ಯಾರ ಕಡೆಯಿಂದ ಆದ್ರೂ ದೋಣಿಲಿದ್ದವರು ಮುಳುಗೋದು ಖಚಿತ. ಹಾಗೆ ಮುಳುಗಬಾರ್ದು ಅಂತಾದರೆ ಪಾರ್ಟಿಗೆ ಹಾನಿ ಆಗದಂತೆ ವರ್ತಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತು ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಲ್ಲ, ಅದೆಲ್ಲ ಕರೆಕ್ಟು. ಈಗ ಅದನ್ನು ಕೇಳೋರು ಯಾರು? ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರ ಪ್ರಯತ್ನದಂತೆ ಇಬ್ಬರನ್ನೂ ಮುಖಾಮುಖಿ ಕೂರಿಸಿ ಮಾತುಕತೆ ಆಡಿಸಿ ಒಂದು ಸಂಧಾನ ಮಾಡಿಸಿ ಇದೆಲ್ಲವೂ ಇಲ್ಲಿಗೆ ಮುಗಿದೋಯ್ತಪ್ಪ ಅಂತ ಮಾಡುವಷ್ಟು ತಾಳ್ಮೆ ಆದರೂ ಹೈಕಮಾಂಡ್ಗಿದೆಯಾ? ನಾಳೆ ಯತ್ನಾಳ್ ಅವ್ರ ಟೀಮ್ಗೆ ಇವರು ಭೇಟಿಗೆ ಅವಕಾಶ ಕೊಡ್ತಾರಾ? ಇಷ್ಟೆಲ್ಲ ಆಗಿರಬೇಕಾದ್ರೆ ಯತ್ನಾಳ್ ಅವರಿಗೆ ಕನಿಷ್ಠ ಪಕ್ಷ ಒಂದು ನೋಟಿಸ್ ಕೊಟ್ಟು ಕಾರಣವನ್ನಾದರೂ ಕೇಳ್ತಾರಾ? ಅವರಿಗೆ ಕರ್ನಾಟಕ ತುಂಬ ಮುಖ್ಯ. ಹೈಕಮಾಂಡ್ ಅವ್ರಿಗೆ ದಕ್ಷಿಣ ಭಾರತದಲ್ಲಿ ಇರೋದೇ ಅದೊಂದೇ ಬೇಸು. ಅದನ್ನು ಬಿಟ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿವಸ ಬಾಗಿಲು ಕಂಪ್ಲೀಟಾಗಿ ಪರ್ಮನೆಂಟಾಗಿ ಕ್ಲೋಸ್ ಆಗುತ್ತೆ ಕರ್ನಾಟಕದಲ್ಲಿ. ಅದಕ್ಕೆ ಸಿದ್ಧ ಇರಿ ಅಷ್ಟೇ. ಇನ್ನು ಮುಖ್ಯಮಂತ್ರಿಗಳ ಬಲ ಪ್ರದರ್ಶನಕ್ಕೆ ವೇದಿಕೆ ಆಗ್ತಾ ಇರತಕ್ಕಂಥ ಹಾಸನದ ಸ್ವಾಭಿಮಾನಿ ಸಮಾವೇಶಕ್ಕೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನ ಇದೆಯಾ ಅಂತಕ್ಕಂಥ ಪ್ರಶ್ನೆ ಎದ್ದಿದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಸಮಾವೇಶ ಸಂಬಂಧ ಪಕ್ಷದ ಪರವಾಗಿ ಡಿಸಿಎಂ ಪೂರ್ವ ಸಿದ್ಧತಾ ಸಭೆಯನ್ನು ಕರೆದಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಅವ್ರು ಏನು ಮಾಡಬೇಕು ಮಾಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರಾದ ಸಮಾವೇಶದ ಉಸ್ತುವಾರಿ ಹೊತ್ತಿದ್ದ KN ರಾಜಣ್ಣ, ಮಹದೇವಪ್ಪ, ಕೆ ವೆಂಕಟೇಶ್, KJ ಜಾರ್ಜ್ ಸೇರಿ ಪ್ರಮುಖರು ಗೈರಾಗಿದ್ದರು. ಆದರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ DK ಶಿವಕುಮಾರ್ ಸಮಾವೇಶವನ್ನು ಯಶಸ್ವಿಗೊಳಿಸುವ ಬಗ್ಗೆ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಪಕ್ಷದಿಂದ ನನ್ನ ನೇತೃತ್ವದಲ್ಲೇ ಈ ಸಮಾವೇಶ ನಡೆಯುತ್ತೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಘೋಷಣೆ ಮಾಡಿದರು. ನಾನು ಯಾವತ್ತಿಗೂ ವ್ಯಕ್ತಿ ಪೂಜೆ ಮಾಡಲ್ಲ, ಪಕ್ಷ ಪೂಜೆ ಮಾಡ್ತೀನಿ. ನಾನು ಯಾರೂ ಇಲ್ಲದೆ ಹೋದರೂ ಕೂಡ ಪಕ್ಷ ಇದ್ದೇ ಇರುತ್ತೆ ಅನ್ನೋದ್ರ ಮುಖಾಂತರ ಪಕ್ಷದೊಳಗಿನ ತಮ್ಮ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಈ ಮಧ್ಯೆ ಸಮಾವೇಶವನ್ನು ಸಮಾನ ಮನಸ್ಕರ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಅಂತ CM ಮೊನ್ನೆಯಿಂದನೂ ಅದನ್ನು ಹೇಳ್ತಾ ಇದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ನಾಳೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಯಾವ್ದಾದ್ರು ವ್ಯಕ್ತಿ ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ಒಂದೇ ಪಾರ್ಟಿಲಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್. ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ನಾನು ಯಾವತ್ತೂ ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ನಾನು ಹಿಂದೆ ಹೋದ್ರು ಈ ಪಕ್ಷ ಇರ್ತದೆ. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು. ಈಗಾಗಲೇ ಕರ್ನಾಟಕದಲ್ಲಿ ರೈತರ ಸಾವಿನ ಭಾಗ್ಯ, ನಿಷ್ಠ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ, ನವಜಾತ ಶಿಶುಗಳಿಗೆ ಮರಣದ ಭಾಗ್ಯ, ಬಾಣಂತಿಯರಿಗೆ ಸಾವಿನ ಭಾಗ್ಯ, ಈ ಭಾಗ್ಯಗಳನ್ನ ಕೊಟ್ಟು ಹಾಸನದಲ್ಲಿ ನೀವು ದೊಡ್ಡ ಏನೋ ಸಮಾವೇಶ ಮಾಡಕ್ ಹೊರಟಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟಕ್ಕೂ BJP ಆಂತರಿಕ ಕಚ್ಚಾಟಕ್ಕೂ ವ್ಯತ್ಯಾಸ ಇಷ್ಟೇ. BJPಯವರು ಪ್ರತಿಪಕ್ಷದಲ್ಲಿದ್ದಾರೆ, ಅವ್ರಿಗೇನು ಅಂಥ ಕೆಲಸ ಇಲ್ಲ, ಪುರುಸೊತ್ತಾಗಿದ್ದಾರೆ, ಕಚ್ಚಾಡ್ತಾರೆ. ಕಾಂಗ್ರೆಸ್ನಲ್ಲೂ ಇದೆ, ಇಲ್ಲ ಅಂತಲ್ಲ, ಬಟ್ ಅವರು ಅಧಿಕಾರದಲ್ಲಿದ್ದಾರೆ, ಸ್ವಲ್ಪ ಆ ಕಡೆಗೂ ಗಮನ ಕೊಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಇವೆಲ್ಲವೂ ಮರೆಯಾಗ್ತಾ ಇದೆ. ಅದರ್ವೈಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ರೀತಿಯಲ್ಲೇ ಬಿಹೇವ್ ಮಾಡ್ತವೆ. ಇನ್ನು ಹಾಸನದ ಕಿತ್ತಾನೆ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಪ್ರೊಬೇಷನರಿ IPS ಅಧಿಕಾರಿ ಹರ್ಷವರ್ಧನ್ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಹೊಳೆನರಸೀಪುರ ಪ್ರೊಬೇಷನರಿ DYSP ಆಗಿ ರಿಪೋರ್ಟ್ ಮಾಡಿಕೊಳ್ಳೋದಕ್ಕೆ ತೆರಳುವಾಗ ಚಾಲಕನ ನಿಯಂತ್ರಣ ತಪ್ಪಿದ ಪೊಲೀಸ್ ಜೀಪ್ ಮನೆಯೊಂದಕ್ಕೆ ಡಿಕ್ಕಿ ಹೊಡೆದಿದೆ. IPS ಅಧಿಕಾರಿ ತಲೆಗೆ ಗಂಭೀರ ಸ್ವರೂಪದ ಪೆಟ್ಟಾಗಿದೆ. ಚಾಲಕ ಮಂಜೇಗೌಡ ಕೂಡ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹಾಸನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಹರ್ಷವರ್ಧನ್ ಅವರ ಪರಿಸ್ಥಿತಿ
ಕ್ಷಣ ಕ್ಷಣಕ್ಕೂ ಬಿಗಡಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನ ಝೀರೋ ಟ್ರಾಫಿಕ್ ಮೂಲಕ ಬೆಂಗಳೂರಿಗೆ ರವಾನಿಸೋದಕ್ಕೆ ಸಿದ್ಧತೆ ನಡೆದಿದೆ. ಆಸ್ಪತ್ರೆಗೆ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರ್ಲಿಂಗಯ್ಯ ಭೇಟಿ ನೀಡಿದ್ದಾರೆ. ಮೈಸೂರಿನಲ್ಲಿ ಐಜಿ ಭೇಟಿಯಾಗಿ ಹೊಳೆ ನರಸೀಪುರಕ್ಕೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಪಾಪ ಇವರು ತೆರಳುತ್ತಾ ಇದ್ರು. ಹರ್ಷವರ್ಧನ್ 2023ರ ಬ್ಯಾಚ್ ಇವರು, ಉತ್ತರ ಪ್ರದೇಶ್ ಕೇಡರ್ನವರು. ಬಟ್ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಕಾದ್ರೆ ಅಪಘಾತ ಆಗಿ ಇವತ್ತೊಂದು ದಿನ ಅವರು ಚಿಂತಾಜನಕ ಸ್ಥಿತಿಯಲ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೋತಾ ಇದ್ದಾರೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಏರ್ಪಟ್ಟಿರ್ತಕ್ಕಂಥ ಫೆಂಗಾಲ್ ತೂಫಾನ್ ಧಾಟಿಗೆ ತಮಿಳುನಾಡು ಮತ್ತು ಪುದುಚೇರಿ ತತ್ತರಿಸಿ ಹೋಗ್ಬಿಟ್ಟಿದೆ. ಭಾರಿ ಮಳೆ ಆಗ್ತಾ ಇದ್ದು ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುದುಚೇರಿಯಲ್ಲಿ 460 ಮಿಲಿಮೀಟರ್ ಮಳೆ ಬಿದ್ದಿದೆ. ಚೆನ್ನೈ ರಸ್ತೆಗಳಲ್ಲಿ ನದಿಯೋಪಾದಿಯಲ್ಲಿ ನೀರು ಹರಿತಾ ಇದೆ. ಚೆನ್ನೈ ಏರ್ಪೋರ್ಟ್ ರನ್ವೇ ಕೂಡ ಜಲಮಯವಾಗಿತ್ತು. ಇದು ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಕಂಟಕವಾಗಿತ್ತು. ಇದೇ ಹೊತ್ತಲ್ಲಿ ಇಂಡಿಗೋ ವಿಮಾನ ಸೇಫ್ ಲ್ಯಾಂಡಿಂಗ್ಗೆ ವಿಫಲ ಪ್ರಯತ್ನ ನಡೆಸಿ ನಿಯಂತ್ರಣ ಕಳ್ಕೊಂಡಿತ್ತು ಆಲ್ಮೋಸ್ಟ್. ಅದರಲ್ಲಿದ್ದ ನೂರಾರು ಪ್ರಯಾಣಿಕರ ಜೀವ ಒಂದು ಕ್ಷಣ ಬಾಯಿಗೆ ಬಂದಿತ್ತು. ಕೂಡಲೇ ಎಚ್ಚೆತ್ತ ಪೈಲಟ್ ವಿಮಾನವನ್ನು ಮತ್ತೆ ಗಾಳಿಯಲ್ಲಿ ಹಾರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ವೈರಲ್ ಆಗಿದೆ. ಇದರ ನಡುವೆ ಬೆಳಗ್ಗೆಯಿಂದ ಚೆನ್ನೈ ಏರ್ಪೋರ್ಟ್ ಮತ್ತೆ ಓಪನ್ ಆಗುತ್ತೆ. ಮಳೆ ಸಂಬಂಧಿ ಅವಘಡಗಳಿಗೆ ತಮಿಳುನಾಡಲ್ಲಿ 3 ಬಲಿಯಾಗಿದ್ದಾರೆ. ತಿರುಪತಿ ತಿರುಮಲದಲ್ಲಿ ಸೋನೆ ಮಳೆ ಆಗ್ತಾ ಇದ್ದು ದಟ್ಟ ಮಂಜು ಆವರಿಸಿದೆ. ಆಹ್ಲಾದಕರ ವಾತಾವರಣ ಇದೆ. ಇನ್ನು ಫೆಂಗಲ್ ತೂಫಾನ್ ಪರಿಣಾಮ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ನಿರಂತರವಾಗಿ ಸೋನೆ ಮಳೆ ಆಗ್ತಾ ಇದೆ. ನಗರದಲ್ಲಿ ತಾಪಮಾನ ಕನಿಷ್ಠಕ್ಕೆ ಕುಸಿದಿದೆ. ಒಂದು ಕಡೆ ಮಳೆ ವಾತಾವರಣ, ಮತ್ತೊಂದು ಕಡೆ ಚಳಿ ವಾತಾವರಣಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಮುಂದಿನ 3 ದಿನ ನಗರದಲ್ಲಿ ಕೂಲ್ ವೆದರ್ ಮುಂದುವರಿಯುವ ಬಗ್ಗೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ. ಬಿಬಿಎಂಪಿ ಕೂಡ ಅಲರ್ಟ್ ಆಗಿದ್ದು ಮುಂದಿನ 3-4 ದಿನ ಅಧಿಕಾರಿಗಳ ರಜೆಯನ್ನು ರದ್ದು ಮಾಡಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು, ಮಂಡ್ಯ, ರಾಮನಗರ, ತುಮಕೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆ ಆಗಿದೆ. ಕೆಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ಇನ್ನು ಕೆಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಲಾಗಿತ್ತು. ನಾಳೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಲಾಗಿದೆ.